ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯ ನಾಯಕನನ್ನ ಕಡೆಗಣಿಸೋದೇ ಬೇರೆ, ಆದ್ರೆ ಜನನಾಯಕನನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳೇ ಜೀವಂತ ಸಾಕ್ಷಿ. ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನ ಹೋದಾಗ್ಲೂ ಇಷ್ಟು ಸಿಟ್ಟಾಗಿರ್ಲಿಲ್ಲ. ಮಾತಿಗೆ ಕಟ್ಟು ಬಿದ್ದು ತಮ್ಮ ಸ್ಥಾನವನ್ನ ತ್ಯಜಿಸಿದ್ರು. ತಾವೇ ಮುಂದೆ ನಿಂತು ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಿದ್ರು. ಆದ್ರೀಗ ಚಿತ್ರಣವೇ ಬದಲಾಗಿದೆ. ತಾವು ಸೂಚಿಸಿದವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋದು ಸಿದ್ದರಾಮಯ್ಯರನ್ನ ಕೆರಳಿ ಕೆಂಡವಾಗಿಸಿದೆ. ದಿಲ್ಲಿ ನಾಯಕರ ಮಾತಿನಂತೆ ಕುರ್ಚಿ ಬಿಟ್ಕೊಟ್ಟೆ, ಒಂದೇ ಒಂದು ಮರು ಮಾತನಾಡದೆ ಸಿಎಂ ಸ್ಥಾನದಿಂದ ಕೆಳಗಿಳಿದೆ. ಆದ್ರೆ ಅವರು ನಾನು ಸೂಚಿಸಿದ ನಾಯಕನನ್ನೇ ಕಡೆಗಣಿಸಿದ್ರು ಅನ್ನೋ ಬೇಸರ ಸಿದ್ದರಾಮಯ್ಯಗೆ ಶುರುವಾಗಿದೆ. ಹೀಗಾಗಿಯೇ ಮೌನ ಯುದ್ಧ ಮಾಡ್ತಿರೋದು. ಯಾವಾಗ್ಲೂ ದೊಡ್ಡವರು ಒಂದು ಮಾತು ಹೇಳ್ತಾ ಇರ್ತಾರೆ, ಮಾತಿಗಿಂತ ಮೌನ ತುಂಬಾ ಡೇಂಜರ್ ಅಂತ. ಏನಾದ್ರೂ ಮಾತನಾಡ್ತಾ ಇದ್ರೆ, ಈಗಿನ ಬೆಳವಣಿಗೆ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ರೆ ಅವರ ನಡೆ ಏನು ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಮೌನಕ್ಕೆ ಶರಣಾದ್ರೆ ಹತ್ತಾರು ಗೊಂದಲ ಹುಟ್ಕೊಳ್ಳುತ್ತೆ. ಮುಂದೇನು ಮಾಡ್ತಾರೆ ಅನ್ನೋ ಯಕ್ಷ ಪ್ರಶ್ನೆ ಕಾಡೋದಕ್ಕೆ ಶುರುವಾಗುತ್ತೆ. ಈಗ ಸಿದ್ದು ವಿಷಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಆಗ್ತಿರೋದು ಇದೆ. ಹೀಗಾಗಿಯೇ ಸಿದ್ದರಾಮಯ್ಯಗಾಗಿ ದಿಲ್ಲಿ ನಾಯಕರೇ ತಂಡ ಹೊಡೆದಿದ್ದಾರೆ. ಸಿದ್ದು ಸೂಚಿಸಿದ ನಾಯಕನಿಗೆ ಪಟ್ಟ ಕಟ್ಟೋದಕ್ಕೆ ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ. ಹಾಗಾದ್ರೆ ಸಿದ್ದು ಮನವೊಲಿಸಲು ದಿಲ್ಲಿ ನಾಯಕರು ಮಾಡ್ತಿರೋದೇನು? ಒಂದನ್ನ ಸರಿ ಮಾಡೋದಕ್ಕೆ ಹೋಗಿ ಮತ್ತೊಂದು ಎಡವಟ್ಟು ಸೃಷ್ಟಿಯಾಗುತ್ತಾ? ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇಲ್ಲದೇ ಇದ್ರು ಸಿದ್ದು ಪವರ್ ಏನು ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗುತ್ತಾ? ಇದೆಲ್ಲದರ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಪಕ್ಷದ ಆಂತರಿಕ ಬಿಕ್ಕಟ್ಟು ಭುಗಿಲೆದ್ದಿದೆ. ದಿಲ್ಲಿ ನಾಯಕರ ತಪ್ಪು ಲೆಕ್ಕಾಚಾರಗಳಿಂದಾಗಿ ಪಕ್ಷದ ಶಾಸಕರೇ ಸಿಡಿದೆದ್ದಿದ್ದಾರೆ. ಈ ಪರಿಸ್ಥಿತಿ ಸರಿಪಡಿಸೋದಕ್ಕೆ ಇನ್ನಿಲ್ಲದ ಸರ್ಕಸ್ ಶುರು ಮಾಡಿದ್ದಾರೆ. ಒಂದು ವೇಳೆ ಅರ್ಜೆಂಟ್ ಆಗಿ ಯಾವುದೇ ನಿರ್ಧಾರ ಕೈಗೊಂಡ್ರು ಮುಂದೆ ಮತ್ತೊಂದು ಸಮಸ್ಯೆ ಆಗಿ ಬದಲಾಗೋ ಸಾಧ್ಯತೆ ಇದೆ. ಇಲ್ಲಿ ಎಡವಟ್ಟು ಸೃಷ್ಟಿಯಾಗಿದ್ದೇ ದಿಲ್ಲಿ ನಾಯಕರು ತಗೊಂಡ ನಿರ್ಧಾರದಿಂದ. ಯಾಕಂದ್ರೆ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ತಗೊಂಡಿದ್ದು ಬರೋಬ್ಬರಿ 2 ತಿಂಗಳು. 4-5 ಬಾರಿ ಮೇಲಿಂದ ಮೇಲೆ ಮೀಟಿಂಗ್ ಮಾಡಿದ್ರು. ಸಿದ್ದು ಹಾಗೂ ಡಿಕೆಶಿ ಕೊಟ್ಟ ಪಟ್ಟಿಯನ್ನು ಪರಿಶೀಲಿಸಿದ್ರು. ಆದ್ರೂ ಮಂತ್ರಿಗಳ ಆಯ್ಕೆಯಲ್ಲಿ ಎಡವಿದ್ರು. ಇಲ್ಲಿಂದಲೇ ನೋಡಿ ಅಸಮಾಧಾನ ಸ್ಫೋಟ ಆಗಿದ್ದು. ಮೊದಲಿಗೆ ಈ ಅಸಮಾಧಾನ ಸೃಷ್ಟಿಯಾಗಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಂದ. ತಾವು ಹೇಳಿದವರಿಗೆ ಸಚಿವ ಸ್ಥಾನ ನೀಡಲಿಲ್ಲ ಅಂತ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಿಂದ ದೂರ ಉಳಿದ್ರು. ಇದರ ಜೊತೆಗೆ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋ ಆರೋಪ ಕೇಳಿ ಬರೋದಕ್ಕೆ ಶುರುವಾಯಿತು. 5 ಗ್ಯಾರಂಟಿ ಕೊಟ್ಟಿರೋ ಕಾಂಗ್ರೆಸ್ ಮಹಿಳೆಯರನ್ನೇ ಪ್ರಧಾನವಾಗಿಟ್ಟುಕೊಂಡು ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ಶಕ್ತಿ ಯೋಜನೆ ಆಗಿರಬಹುದು, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಹೀಗೆ ಬಹುತೇಕ ಯೋಜನೆಗಳು ಮಹಿಳೆಯರ ಕೇಂದ್ರೀಕೃತ ಆಗಿದೆ. ಆದ್ರೆ ಸರ್ಕಾರದ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲ. ಇದು ವಿಪಕ್ಷಗಳ ಪಾಲಿಗೆ ದೊಡ್ಡ ಅಸ್ತ್ರ. ಆದ್ರೆ ಕಾಂಗ್ರೆಸ್ನವರ ಪಾಲಿಗೆ ಏನು ಮಾತನಾಡದ ಸ್ಥಿತಿಗೆ ತಂದು ನಿಲ್ಲಿಸಿತ್ತು. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಸ್ವಪಕ್ಷದ ವಿರುದ್ಧವೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಿತು. ಅದು ಕೂಡ ಅಧಿಕಾರದಲ್ಲಿರೋ ಸರ್ಕಾರದ ವಿರುದ್ಧವಾಗಿ. ತಮ್ಮ ಪಕ್ಷದವರೇ ಪ್ರತಿಭಟನೆ ನಡೆಸೋದು ಅಂದ್ರೆ ಏನ್ ಹೇಳಿ? ಇದಕ್ಕಿಂತ ಮುಜುಗರ ಇನ್ನೊಂದಿಲ್ಲ. ಹೀಗೆ ಸಾಲು ಸಾಲು ಎಡವಟ್ಟುಗಳು ಸೃಷ್ಟಿಯಾಗಿತ್ತು ದಿಲ್ಲಿ ನಾಯಕರು ಮಾಡಿದ ನಿರ್ಧಾರದಿಂದ. ಹೀಗಾಗಿ ದಿಲ್ಲಿ ನಾಯಕರೇ ಈಗ ಈ ಎಲ್ಲ ಸಮಸ್ಯೆಗೂ ಉತ್ತರ ಕಂಡುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆತ್ಮೀಯರೇ, ಕಾಂಗ್ರೆಸ್ ಪಾಲಿಗೆ ಸದ್ಯಕ್ಕೆ ಸವಾಲಾಗಿರೋದು 3 ವಿಷಯ. ಒಂದು ಸಿದ್ದರಾಮಯ್ಯ, ಇನ್ನೊಂದು ಹಿರಿಯ ಶಾಸಕ ಕೃಷ್ಣಪ್ಪ, ಜೊತೆಗೆ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡೋದು. ಇದರಲ್ಲಿ ಪ್ರಮುಖ ಆದದ್ದು ಸಿದ್ದರಾಮಯ್ಯ ಅವರ ಸಿಟ್ಟು ತಣಿಸೋದು. ಹೀಗಾಗಿಯೇ ಸಿದ್ದು ಸೂಚಿಸಿದ್ದ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪಕ್ಷದ ವಿರುದ್ಧವೇ ಸಿಡಿದೆದ್ದಿರೋ ಕೃಷ್ಣಪ್ಪಗೂ ಮಣೆ ಹಾಕಲಿದ್ದಾರಂತೆ. ಆದ್ರೆ ಇದಕ್ಕಾಗಿ ಇಬ್ಬರು ಸಚಿವರ ತಲೆದಂಡ ಆಗಲಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸಿಎಂ ಡಿಕೆಶಿ ಆಪ್ತರಾಗಿರೋ ಬಾಲಕೃಷ್ಣ ಹಾಗೂ ಅಕ್ರಮದ ಆರೋಪ ಹೊತ್ತಿರೋ ನಾಗೇಂದ್ರರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿದೆ. ಬಾಲಕೃಷ್ಣ ಜಾಗದಲ್ಲಿ ಕೃಷ್ಣಪ್ಪ ಬಂದ್ರೆ ನಾಗೇಂದ್ರ ಅವರ ಜಾಗಕ್ಕೆ ಸಿದ್ದು ಆಪ್ತ ಶಿವಣ್ಣ ಬಂದು ಕೂರಲಿದ್ದಾರೆ. ಇನ್ನು ಖಾಲಿ ಉಳಿದಿರೋ 1 ಸ್ಥಾನವನ್ನ ಮಹಿಳೆಯರಿಗೆ ನೀಡೋದಕ್ಕೆ ಲೆಕ್ಕಾಚಾರ ನಡೀತಿದೆಯಂತೆ. ಹೀಗೆ ದಿಲ್ಲಿ ನಾಯಕರೇನೋ ಹೊಸ ಯೋಜನೆ ಹಾಕಿದ್ದಾರೆ. ಆದ್ರೆ ಈ ಯೋಜನೆಯನ್ನ ಅನುಷ್ಠಾನಕ್ಕೆ ತರೋದು ಅಷ್ಟು ಈಸಿ ಇಲ್ಲ.
ಈಗಾಗಲೇ ಸಚಿವರ ಪಟ್ಟಿ ಬಿಡುಗಡೆ ವೇಳೆ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಚಿವರ ಪಟ್ಟಿ ಫೈನಲ್ ಆಗಿದ್ದ ವೇಳೆ ಮಂಕಾಳ ವೈದ್ಯ ಹಾಗೂ MLC ಗಾಯತ್ರಿ ಹೆಸರಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಅವರ ಸ್ಥಾನ ಕಿತ್ಕೊಂಡಿದ್ರು. ಮಂಕಾಳ ವೈದ್ಯ ಜಾಗವನ್ನ SS ಮಲ್ಲಿಕಾರ್ಜುನ ಅವರಿಗೆ ನೀಡಿದ್ರು. ಇನ್ನು ಗಾಯತ್ರಿ ಜಾಗವನ್ನ ಈಗಲೂ ಹೋಲ್ಡ್ನಲ್ಲೇ ಇಟ್ಟಿದ್ದಾರೆ. ಅವತ್ತು ಆದ ಎಡವಟ್ಟು ಕಾಂಗ್ರೆಸ್ಗೆ ತೀರಾ ಮುಜುಗರ ತಂದಿತ್ತು. ಹೀಗಾಗಿ ಮತ್ತೀಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರನ್ನ ರಾಜೀನಾಮೆ ಕೊಡಿ ಅಂದ್ರೆ ಅವ್ರು ಸುಮ್ಮನಿರ್ತಾರಾ? ಪಕ್ಷದ ವಿರುದ್ಧ ಸಿಡಿದೇಳಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕಿಚ್ಚು ತಣ್ಣಗಾಗಬೇಕು ಅಂದ್ರೆ ಇಬ್ಬರ ರಾಜೀನಾಮೆ ಪಡಿಲೇಬೇಕು. ನೋಡೋಣ ಏನೆಲ್ಲ ಆಗಬಹುದು ಅಂತ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.